ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಬೀಗ ಜಡಿದರೂ ಬಾಯಿಗೆ ನಾನು ಹಾಡುವವನಿದ್ದೇನೆ, ಬೇಡಿ ಹಾಕಿದರೂ ಕೈಗಳಿಗೆ ನಾನು ಬರೆಯುವವನಿದ್ದೇನೆ. ಮಳೆ ಒಮ್ಮೆಲೆ ಥೇಟ್ ನಿನ್ನಂತೆ ರಚ್ಚೆ ಹಿಡಿದಿದೆ ಕಣೆ, ಊದಿದ ಮುಖದಂತೆ ಅಂಬರವು ಕಾಣುತ್ತಿದೆ ಕಣೆ. ಕೊರಗುವುದನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ, ಕೀಳರಿಮೆಯನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ಬಿಳಿ ಬಟ್ಟೆಯ ಹೊಲೆಯುವ ಸಿಂಪಿಗ ನಾನು, ಬಿಳಿ ಬಟ್ಟೆಯ ಹೊಲೆಯುವ ಸಿಂಪಿಗ ನಾನು, ಭಾವನೆ ಬಿಡುಕಿಗೆ ಸೂಜಿ ಹೊಲೆಯಲಾದೀತೆ. ಈ ಸಾಲುಗಳನ್ನು ನೋಡ್ತಾ ಇದ್ದರೆ ಗಜಲ್ ನೆನಪಿಗೆ ಬರಬಹುದು ನಿಮಗೆ. ವಾಸ್ತವದಲ್ಲಿ ಕನ್ನಡದ ಗಜಲ್ ನಿಮಗೆ ಒಂದೆರಡು ಸಾಲುಗಳನ್ನು ಓದಿ ಹೇಳಿದೆ. ನೆರಳಿಗಂಟಿದ ನೆನಪು ಗಜಲ್ ಸಂಕಲನ, ಶಿವಕುಮಾರ ಮೊ ಕರನಂದಿ ಅವರು ಬರೆದಿರುವಂಥದ್ದು. ಗಜಲ್ ಅಂದು ಕೂಡಲೇ ಅಲ್ಲಿ ಅವಕಾಶ ಇರೋದು ಪ್ರೀತಿ ಪ್ರೇಮಕ್ಕೆ. ಕನ್ನಡದಲ್ಲಿ ಈ ಗಜಲ್ ಅನ್ನೋ ಸಾಹಿತ್ಯ ಪ್ರಕಾರ ಏನಿದೆ, ಯುವ ಜನತೆಯನ್ನು ವಿಶೇಷವಾಗಿ ಆಕರ್ಷಿಸ್ತಾ ಇದೆ. ಯಾಕಂದರೆ ಪ್ರೀತಿಯೇ ಗಜಲ್ನ ನಿಜವಾದ ಹೂರಣ. ಪ್ರೇಮ ನಿವೇದನೆ, ವಿಷಾದದ ನಿಟ್ಟುಸಿರು, ಬಿಟ್ಟು ಹೋದವಳ ನೆನಪುಗಳು, ಬೆನ್ನಟ್ಟಿ ಹೋಗುವ ಹಳವಂಡಗಳು, ಹೀಗೆ ಕೇವಲ ಪ್ರೀತಿಯ ಸುತ್ತಲೂ ಗಿರಿಕಿ ಹೊಡೆಯುವ ಈ ಗಜಲ್ ಬಹಳ ಜನಪ್ರಿಯವಾದದ್ದು ಉರ್ದು ಭಾಷೆಯಲ್ಲಿ. ಕನ್ನಡಕ್ಕೆ ಬಂದ ಮೇಲೆ ಇದು ಕೇವಲ ಪ್ರೀತಿ ಪ್ರೇಮಕ್ಕಷ್ಟೇ ಉಳಿದೆ. ತನ್ನ ಹರಹನ್ನು, ವಿಸ್ತಾರವನ್ನು, ಆಳವನ್ನು ಇದು ಹೆಚ್ಚಿಸ್ಕೋತಾ ಹೋಗ್ತಾ ಇದೆ. ಪ್ರಣಯವನ್ನು ಬಿಟ್ಟರೆ ಅಲ್ಲಮನ ಅನುಭೂತಿಗೆ ಅವಕಾಶ ಉಂಟು. ಅಕ್ಕನ ಬಯಲಿನ ಬಗ್ಗೆ ಇಲ್ಲಿ ಅವಕಾಶ ಇದೆ. ಕಬೀರನ ಕಾವ್ಯ, ವಿವೇಕನ ವಾಣಿ, ಸತ್ತ ಚಂದ್ರನ ದರ್ಶನ, ಅವ್ವನ ರೊಟ್ಟಿಯ ಗಾನ, ಅಪ್ಪನ ಹರಿದ ಬಟ್ಟೆಯ ಅಂಚು, ಒಲೆಯ ಹೆಂಚು, ಒಲೆಯಲ್ಲಿ ಸುಟ್ಟು ಭಸ್ಮವಾದ ಕನಸುಗಳ ಕಟ್ಟಿಗೆ, ಹೀಗೆ ಅನೇಕ ವಿಚಾರಗಳು ಬರಿತಾ ಹೊಳಿತಾ ಹೋಗುತ್ತೆ ನಮ್ಮ ಕನ್ನಡಿಗರ ಗಜಲ್ಗಳಲ್ಲಿ. ಶಿವಕುಮಾರ್ ಅವರು ಹೇಳ್ತಾರೆ, ಕೊರಗುವುದನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ, ಕೀಳರಿಮೆಯನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ಮನೆ ಮಹಲ್ ಕಟ್ಟಿದರೇನು ನೆಮ್ಮದಿ ಕಾಣದಿದ್ದರೆ, ಕಿವಿ ಕಚ್ಚುವುದನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ಜೀವವು ಜೀವಿಸುವುದು ಮಾಮೂಲು ಜಗದಲ್ಲಿ, ಚಿಂತಿಸುವುದನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ಕಾಂಚಾಣ ಕೊಂಡೊಯ್ಯಲಾರರು ಕುಣಿಯೊಳಗೆ, ಕಾಂಚಾಣ ಕೊಂಡೊಯ್ಯಲಾರರು ಕುಣಿಯೊಳಗೆ, ಕ್ರೂರತನವ ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ಪ್ರೀತಿಯೊಂದೇ ಶಾಶ್ವತ ಸಾಕ್ಷಿ ನುಡಿಯುವ ಶಿವ, ಪ್ರೀತಿಯೊಂದೇ ಶಾಶ್ವತ ಸಾಕ್ಷಿ ನುಡಿಯುವ ಶಿವ, ದೂಷಿಸುವುದನ್ನು ಬಿಟ್ಟು ಬಿಡಿ, ಬದುಕು ದೊಡ್ಡದಿದೆ. ನೋಡಿ, ಕೇವಲ ಪ್ರೀತಿ ಪ್ರೇಮದ ಸುತ್ತಲೇ ಗಿರಿಕಿ ಹೊಡಿತಾ ಇದ್ದಂಥ ಈ ಗಜಲ್ ಸಾಹಿತ್ಯ ಹೇಗೆ ಬದುಕಿನ ಎಲ್ಲ ಆಯಾಮಗಳನ್ನು ಆವರಿಸಿಕೊಂಡು ಬೆಳೀತಾ ಇದೆ ಅನ್ನೋದಕ್ಕೆ ಶಿವಕುಮಾರ್ ಅವರು ಬರೆದಂಥ ನೆರಳಿಗಂಟಿದ ನೆನಪು ಎನ್ನುವ ಈ ಒಂದು ಪುಟ್ಟ ಗಜಲ್ ಪುಸ್ತಕ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ ಅನೇಕ ಜನ, ವಿಶೇಷವಾಗಿ ಯುವ ಜನತೆ, ಈ ಗಜಲ್ ಕಾವ್ಯ ಪ್ರಕಾರದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಗಜಲ್ಗಳು ಸಹ ಅವರು ನಮಗೆ ನೀಡಿದ್ದಾರೆ. ಇವರೆಲ್ಲರಿಗೂ ಉಜ್ವಲವಾದ ಭವಿಷ್ಯವನ್ನು ಹಾರೈಸ್ತಾ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಮೇಶ್ ML. ನಾನು ಬೆಂಗಳೂರು ದಕ್ಷಿಣ ತಾಲೂಕು ಚಳ್ಳೆಘಟ್ಟ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ರಿಕ್ಷಾ ಚಾಲಕ. ಹವ್ಯಾಸಗಳು ಪುಸ್ತಕ ಓದುವುದು ಮತ್ತು ಹಾಡು ಕೇಳುವುದು. ತುಂಬ ಸಂತೋಷ ರಮೇಶ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಲಾವಣ್ಯ ಜೆ ಅಂತ, ಬೆಂಗಳೂರಿನ ಹೆಗ್ಗನಹಳ್ಳಿಯಿಂದ ಬಂದಿದ್ದೇನೆ. ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಪುಸ್ತಕ ಓದುವುದು, ಹಾಡು ಕೇಳುವುದು ನನ್ನ ಹವ್ಯಾಸ. ಲಾವಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಓಂಕಾರ ಪ್ರಿಯ ಬಾಗೇಪಲ್ಲಿ, ಚನ್ನಪಟ್ಟಣದಿಂದ ಬಂದಿದ್ದೇನೆ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಭಾಷಾ ಕಮ್ಮಟಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀನಿ.
ಕನ್ನಡ ಭಾಷೆಯೊಂದಿಗೆ ಸಂಸ್ಕೃತಿಯನ್ನು ಹೇಗೆ ಹರಡಬಹುದು ಅಂತ ಚಿಂತನೆಗಳಿವೆಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಕೃಷಿ ಮಾಡಿಕೊಂಡು ಸಮಾಜದ ಋಣ, ಗುರು ಋಣ, ಈ ನೆಲದ ಋಣ, ಭಾಷಾ ಋಣ ತೀರಿಸಲಿಕ್ಕೆ ಹೆಜ್ಜೆ ಹಾಕ್ತಾ ಇದೆ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಓಂಕಾರ ಪ್ರಿಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಸ್ನೇಹಶೀಲ, ಸಿರಿಗೇರಿ ಯರಿಸ್ವಾಮಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಯಾರು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟರು? ಆಯ್ಕೆಗಳನ್ನು ನೋಡೋಣ. ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಕರ್ಜನ್, ಲಾರ್ಡ್ ಕಾರ್ನ್ವಾಲಿಸ್. ಮೊದಲಿಗೆ ರಮೇಶ್, ಆನಂತರ ಓಂಕಾರ ಪ್ರಿಯ. ಲಾರ್ಡ್ ಕಾರ್ನ್ವಾಲಿಸ್. ಕಾರ್ನ್ವಾಲಿಸ್ ಆಯ್ಕೆ 4. ಓಂಕಾರ ಪ್ರಿಯ. ಲಾರ್ಡ್ ಕರ್ಜನ್. ಕರ್ಜನ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಉತ್ತರ ಸರಿಯಾಗಿದೆ. ರಮೇಶ್ ಅವರಿಗೆ ಸ್ನೇಹಶೀಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. 1857ರಲ್ಲಿ ಸಿಪಾಯಿ ದಂಗೆ ಏನು ನಡೆಯುತ್ತೆ ನಮ್ಮ ಭಾರತದಲ್ಲಿ, ಅದರಿಂದ ಬ್ರಿಟಿಷರು ಎಚ್ಚೆತ್ಕೋತಾರೆ. ಬ್ರಿಟಿಷರು ಎಚ್ಚೆತ್ತುಕೊಂಡು ಅವರು ಮಾಡುವ ಮೊದಲ ಕೆಲಸ ಅಂದರೆ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕಡೆಯವರು ಇರಬೇಕು. ಹಾಗಾಗಿ ಅವರು ಇಂಡಿಯನ್ ಸಿವಿಲ್ ಸರ್ವೀಸ್ ಅನ್ನೋದನ್ನು 1858ರಲ್ಲೇ, ಅಂದರೆ ಸಿಪಾಯಿ ದಂಗೆ ನಡೆದಂಥ ಮರು ವರ್ಷದಲ್ಲೇ ಈ ಪರೀಕ್ಷಾ ಪದ್ಧತಿಯನ್ನು ಭಾರತ ದೇಶದಲ್ಲಿ ಅವರು ಆರಂಭಿಸ್ತಾರೆ. 1858ರಿಂದ ಹಿಡಿದು 1947ರವರೆಗೆ ಈ ಇಂಡಿಯನ್ ಸಿವಿಲ್ ಸರ್ವೀಸ್ ಪರೀಕ್ಷೆಯನ್ನು ಅವರು ನಡೆಸ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ನಾವು ನಮ್ಮದೇ ಆದ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತಂದಿದ್ದೇವೆ. ಇಂತಹ ಒಂದು ಪರೀಕ್ಷಾ ಪದ್ಧತಿ ಬೇಕು ಭಾರತಕ್ಕೆ ಅಂತ ಮೊದಲ ಬಾರಿಗೆ ಕನಸನ್ನು ಕಂಡವನು ಲಾರ್ಡ್ ವಿಲಿಯಂ ಬೆಂಟಿಂಗ್. ಆದರೆ ಕ್ರಮಬದ್ಧವಾಗಿ ಅದನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಹಾಗಾಗಿ ಕಾರ್ನ್ವಾಲಿಸ್ ಈ ಒಂದು ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತಂದವನು ಅಂತ ನಾವು ಒಪ್ಕೋಬಹುದು. ಮುಂದಿನ ಪುಸ್ತಕ ಜನಪ್ರಿಯ ಲೋಕಪ್ರಿಯ. ಪ್ರಶ್ನೆ: ಜಗತ್ತಿನಲ್ಲಿ ಮುಂಜಾನೆಯ ಪ್ರಶಾಂತ ನಾಡು ಯಾವುದು? ಆಯ್ಕೆಗಳನ್ನು ನೋಡೋಣ. ದಕ್ಷಿಣ ವಿಯೆಟ್ನಾಂ, ಜಪಾನ್. ಹೇಳಿ ರಮೇಶ್. ಜಪಾನ್. ಜಪಾನ್. ಆಯ್ಕೆ 3 ದಕ್ಷಿಣ ಕೊರಿಯಾ. ಆಯ್ಕೆ 4 ಹಾಂಗ್ಕಾಂಗ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಆಗಿತ್ತು. ದಕ್ಷಿಣ ಕೊರಿಯಾವನ್ನು ಮುಂಜಾನೆಯ ಪ್ರಶಾಂತ ನಾಡು ಅಂತ ಕರೆಯೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಅವರ ಪ್ರಾಕೃತಿಕ ಸಂಪತ್ತು. ಅಲ್ಲಿರ್ತಕ್ಕಂಥ ಬೆಟ್ಟ, ಗುಡ್ಡ, ಕಾಡು, ಸಮುದ್ರ ಏನಿದೆ ಇದು ಅತ್ಯಂತ ಪ್ರಶಾಂತವಾಗಿದೆ. ಹಾಗಾಗಿ ಇಲ್ಲಿ ಆ ಬೆಳಗಿನ ಹೊತ್ತು ಕಳೆಯುವ ರೀತಿ ಇದೆಯಲ್ಲ, ಒಂದು ಅದ್ಭುತವಾದ ಅನುಭೂತಿಯನ್ನು ಕೊಡುತ್ತಂತೆ. ವಿಶೇಷವಾದದ್ದು ಏನು ಅಂದರೆ ಇವರು ಬೆಳೆಸುವಂಥ ಕಾಡುಗಳು ಏನಿದೆ, ಈ ಕಾಡುಗಳಲ್ಲಿ ಇರ್ತಕ್ಕಂಥ ಮರಗಳು ಏನಿವೆ, ಇವು ಋತುಗಳಿಗೆ ಅನುಗುಣವಾಗಿ ತಮ್ಮ ಬಣ್ಣಗಳನ್ನು ಬದಲಾಯಿಸ್ತಾ ಹೋಗುತ್ತಂತೆ. ಹಾಗಾಗಿ ಒಂದು ರೀತಿಯಾದ ಸ್ವರ್ಗ ಸದೃಶವಾದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ನೋಡಿದವರು. ಸೋಲ್, ಬೂಸಾನ್ ಮತ್ತು ಜೆಜುಡೋ ಅಂತಕ್ಕಂಥ ನಗರಗಳು ಬಹಳ ಪ್ರಮುಖವಾದದ್ದು. ಗ್ರಾಮಾಂತರ ಪ್ರದೇಶ ನಿಜಕ್ಕೂ ಪ್ರಶಾಂತವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಡೀ ಜಗತ್ತಿನ ಜನ ಮುಂಜಾನೆಯ ಪ್ರಶಾಂತ ನಾಡು ಅಂತ ಕರೀತಾರೆ ಈ ದಕ್ಷಿಣ ಕೊರಿಯಾವನ್ನು. ಸೊಗಸಾದ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರಾಚೀನ ಚರಿತ್ರೆ ಹಾಗೂ ಆಧುನಿಕ ಚರಿತ್ರೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಉಷ್ಣತೆಯನ್ನು ಒದಗಿಸುವ ತಂತಿಯನ್ನು ಯಾವ ಲೋಹದಿಂದ ಮಾಡಿರುತ್ತಾರೆ? ಓಂಕಾರ ಪ್ರಿಯ. ಟಂಗ್ಸ್ಟನ್. ಟಂಗ್ಸ್ಟನ್. ರಮೇಶ್. ತಾಮ್ರ. 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 ಆಯ್ಕೆಗಳನ್ನು ನೋಡೋಣ. ಟಂಗ್ಸ್ಟನ್, ನೈಕ್ರೋಮ್, ತಾಮ್ರ,
ಯುರೇನಿಯಂ. ಉತ್ತರವನ್ನು ನೋಡೋಣ. ಟಂಗ್ಸ್ಟನ್ ಅಂತ ತಾವು ಹೇಳಿದ್ದೀರಿ, ತಾಮ್ರ ಅಂತ ಹೇಳಿದ್ದೀರಿ, ಆದರೆ ಸರಿಯಾದ ಉತ್ತರ ಯಾವುದು ಈಗ ನೋಡೋಣ. ನೈಕ್ರೋಮ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಿಕಲ್ ಹಾಗೂ ಕ್ರೋಮಿಯಂ ಈ ಎರಡೂ ಧಾತುಗಳನ್ನು ಮಿಶ್ರಧಾತುವಾಗಿ ಮಾಡಿ ನೈಕ್ರೋಮ್ ಅಂತ ತಯಾರು ಮಾಡ್ತಾರೆ. ನಮ್ಮ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಬ್ರೆಡ್ಡನ್ನು ನಾವು ಬಿಸಿ ಮಾಡ್ತೇವಲ್ಲ, ಟೋಸ್ಟರ್ ಅಂತ ಹೇಳ್ತೇವೆ, ಆ ಟೋಸ್ಟರಲ್ಲೂ ಇರುತ್ತೆ, ಎಲೆಕ್ಟ್ರಿಕಲ್ ಕೆಟಲಲ್ಲಿ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ ನೈಕ್ರೋಮ್. ಈ ನೈಕ್ರೋಮ್ಗೆ ವಿದ್ಯುತ್ತನ್ನು ತಡೆಯುವ ರೆಸಿಸ್ಟೆನ್ಸ್ ಅನ್ನೋದು ಏನು ಹೇಳ್ತೇವೆ ಆ ಗುಣ ಹೆಚ್ಚಿರುತ್ತೆ. ಹೆಚ್ಚು ಉಷ್ಣತೆಯಲ್ಲಿ ಕರಗೋದಿಲ್ಲ, ಆವಿಯಾಗಲ್ಲ, ಜೊತೆಗೆ ತನ್ನಲ್ಲಿ ಹರಿಯುವ ವಿದ್ಯುತ್ ಏನಿದೆ ಅದನ್ನು ಶಾಖವನ್ನಾಗಿ ಪರಿವರ್ತನೆ ಮಾಡೋ ಗುಣ ಇರೋ ಕಾರಣ ಇದನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ನಾವು ವಿಶೇಷವಾಗಿ ಬಳಸ್ತೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ರಷ್ಯಾ ಸುತ್ತಮುತ್ತ DS ಲಿಂಗರಾಜು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಚಿತ್ರನಟ ದ್ವಾರಕೀಶ್ ಅವರು ಮೊದಲ ಬಾರಿಗೆ ಯಾವ ಚಿತ್ರ ನಿರ್ಮಾಣದಲ್ಲಿ ಪಾಲ್ಗೊಂಡರು? ಆಯ್ಕೆಗಳು ಬರೋದಕ್ಕೆ ಮೊದಲು ರಮೇಶ್ ಹಾಗೂ ಲಾವಣ್ಯ ಬಜರ್ ಓದುತ್ತಿದ್ದಾರೆ. ರಮೇಶ್. ಮೇಯರ್ ಮುತ್ತಣ್ಣ. ಲಾವಣ್ಯ. ಮಮತೆಯ ಮಡಿಲು. ಮಮತೆಯ ಮಡಿಲು. ಓಂಕಾರ ಪ್ರಿಯ. ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಮಮತೆಯ ಬಂಧನ, ಸತ್ಯ ಹರಿಶ್ಚಂದ್ರ, ಮೇಯರ್ ಮುತ್ತಣ್ಣ, ಮದುವೆ ಮಾಡಿ ನೋಡು. ಮದುವೆ ಮಾಡಿ ನೋಡು. ಮದುವೆ ಮಾಡಿ ನೋಡು. ಮೇಯರ್ ಮುತ್ತಣ್ಣ ಮಮತೆಯ ಮಡಿಲು ಅಂತ ಹೇಳಿದ್ರಿ, ಆ ಹೆಸರಿಲ್ಲ, ಮಮತೆಯ ಬಂಧನ ಅನ್ನೋ ಹೆಸರಿದೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಮಮತೆಯ ಬಂಧನ ಅನ್ನೋದು ಸರಿಯಾದ ಉತ್ತರ. 1966ರಲ್ಲಿ ದ್ವಾರಕೀಶ್ ಅವರು ವೀರರಾಜು ಮತ್ತು ಮಾಧವಯ್ಯ ಅನ್ನೋ ಇಬ್ಬರು ಬಂಡವಾಳ ಹಾಕುವವರ ಜೊತೆ ಸೇರಿಕೊಂಡು ತುಂಗಾ ಪಿಕ್ಚರ್ಸ್ ವ್ಯಾಪ್ತಿಯಲ್ಲಿ ಇವರು ಈ ಒಂದು ಚಿತ್ರ ಮಮತೆಯ ಬಂಧನ ಅನ್ನೋ ಚಿತ್ರವನ್ನು ಪಾಲುಗಾರಿಕೆಯಲ್ಲಿ ಮೊದಲ ಬಾರಿಗೆ ತಯಾರು ಮಾಡ್ತಾರೆ. ಆ ನಂತರ ಸ್ವತಂತ್ರವಾಗಿ ಮೊದಲ ಬಾರಿಗೆ ಮೇಯರ್ ಮುತ್ತಣ್ಣ ಚಿತ್ರವನ್ನು ಅವರು ನಿರ್ಮಾಣ ಮಾಡ್ತಾರೆ. BM ವೆಂಕಟೇಶ್, ಜಯಂತಿ ಅವರು ಪ್ರಧಾನ ಭೂಮಿಕೆಯಲ್ಲಿ ಇದ್ದರು. ದ್ವಾರಕೀಶ್ ಅವರು ಸಹ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ರು. ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಮೇಯರ್ ಮುತ್ತಣ್ಣಯಿಂದ ತಮ್ಮ ಚಿತ್ರಜೀವನವನ್ನು ಮುಂದುವರಿಸ್ತಾರೆ. ಮುಂದಿನ ಪುಸ್ತಕ ಬಿಸಿಲ್ಗುದುರೆಯ ಬೆನ್ನೇರಿದವ, H. ಶಾಂತರಾಜ ಐತಾಳ ಅವರ ಆತ್ಮಕಥನದ ಕೃತಿ ಇದು. ನಮ್ಮ ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. ಬಿಟ್ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ನೋ, ಮೂ, ವೇ, ಮೈ, ರಿ. ಗೊತ್ತಾಗಲಿಲ್ವಾ? ಉತ್ತರವನ್ನು ನೋಡೋಣ. ಮೂಡುವೆಣ್ಣಿನ ಮೈಸಿರಿ ಅಂತ ಹೇಳಿ ಕುವೆಂಪು ಅವರ ಕಾವ್ಯದಲ್ಲಿ ಬರುವಂಥ ಒಂದು ಭಾಗ ಇದು. ನೋಡು ಮೂಡುವೆಣ್ಣಿನ ಮೈಸಿರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಹೂವು ಮತ್ತು ಹುಡುಗ ಕಥಾ ಸಂಕಲನ. GK ಐತಾಳ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಎ. ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 48 ಕೂಡು 30, 77 ಕಳೆ 48, 28 ಗುಣಿಸು 9, 180 ಭಾಗಿಸು 5.
495. ಆ ಥರ ಬೇಡಿ, ಸಾವಕಾಶವಾಗಿ ಲೆಕ್ಕ ಹಾಕಿ. ಲಾವಣ್ಯ, ಓಂಕಾರ ಪ್ರಿಯ, ಲೆಕ್ಕ ಪೂರ್ಣವಾಗಿದ್ದರೆ ಬಜರೊತ್ತಿ ಅಂತಿಮ ಉತ್ತರವನ್ನ ಕೊಡಿ. ಇಲ್ಲಾಂದ್ರೆ 395. ರಮೇಶ್ ಅವರು ಕೊಟ್ಟಂತ ಉತ್ತರ ಪರೀಕ್ಷೆ ಮಾಡಬೇಕಾಗುತ್ತೆ. 395. 395 ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 78, 29, 252 ಹಾಗೂ 36 ಎಲ್ಲವನ್ನ ಕೂಡಿದ್ರೆ 395 ಬಂದಿದೆ. ಈ ಲೆಕ್ಕವನ್ನು ರಮೇಶ್ ಅವರು ಕೊಟ್ಟಿದ್ದಾರೆ. ಹೂವು ಮತ್ತು ಹುಡುಗ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮೊದಲ ಹೆಜ್ಜೆ, ಕವನ ಸಂಕಲನ, ಶಶಿಧರ ಹೆಗಡೆ ಕೊಳಗಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಇದು ಯಾವ ರಾಜ್ಯದ ರಾಜ್ಯ ಹೂವು ಆಗಿದೆ? ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ತ್ರಿಪುರ, ಅರುಣಾಚಲ ಪ್ರದೇಶ, ಮೇಘಾಲಯ, ಅಸ್ಸಾಂ. ಮೊದಲಿಗೆ ಲಾವಣ್ಯ, ಆನಂತರ ರಮೇಶ್. ತ್ರಿಪುರ ಆಯ್ಕೆ 1. ರಮೇಶ್? ಮೇಘಾಲಯ ಆಯ್ಕೆ 3. ಸರಿಯಾದ ಉತ್ತರ ಈಗ ನೋಡೋಣ. ಸರಿಯಾದ ಉತ್ತರ ಅಸ್ಸಾಂ ಆಗಿತ್ತು. ಇದನ್ನು ಫಾಕ್ಸ್ಟೇಲ್ ಆರ್ಕಿಡ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಕರೀತಾರೆ. ರಿಂಕೋ ಸ್ಟೈಲಿಶ್ ಜಗ್ಯಾನ್ಶಿಯಾ ಅನ್ನೋದು ಇದರ ವೈಜ್ಞಾನಿಕ ನಾಮಧೇಯ. ನಮ್ಮ ಕರ್ನಾಟಕದಲ್ಲೂ ಮಲೆನಾಡಲ್ಲಿ ಕೆಲವು ಕಡೆ ಈ ಹೂಗಳನ್ನು ನಾವು ನೋಡಬಹುದು. ಇದನ್ನು ಸೀತಾಳೆ ಹೂವು ಅಂತ ಕರೆಯೋದುಂಟು ಸಾಮಾನ್ಯವಾಗಿ, ಆದರೆ ಹೆಚ್ಚಿನ ಜನ ಇದನ್ನು ಸೀತೆ ದಂಡೆ ಅಂತಲೇ ಗುರುತಿಸ್ತಾರೆ. ಸುಮಾರು 15 ಇಂಚಿನವರೆಗೆ ಉದ್ದೂಕೆ ಬಿಡುತ್ತೆ ಈ ಗಿಡ. ಬಣ್ಣ ಬಣ್ಣವಾಗಿರುತ್ತೆ, ನೋಡಲಿಕ್ಕೆ ಆಕರ್ಷಕವಾಗಿರುತ್ತೆ, ಅಷ್ಟೇ ಸುವಾಸನೆಯಿಂದ ಕೂಡಿರುತ್ತೆ ಹೂವು. ಹಾಗಾಗಿ ಅಸ್ಸಾಂ ರಾಜ್ಯ ಇದನ್ನು ತನ್ನ ರಾಜ್ಯದ ಹೂವನ್ನಾಗಿ ಸ್ವೀಕರಿಸಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಲೈಫ್ನಲ್ಲೊಂದು ಯೂ ಟರ್ನ್, ಮೇಘನಾ ಕಾನೇಟ್ಕರ್ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಎ, ಬಾ, ಮ, ವು, ದೆ, ನ, ದಿ, ರೇ. ಬರೆದಿದ್ದಾರೆ ರಮೇಶ್ ಅವರು. ಹೇಳಿ. ತೆರೆದಿದೆ ಬಾ ಮನವು. ತೆರೆದಿದೆ ಬಾ ಮನವು. ಮನವು. ಹೇಳಿ ಓಂಕಾರ ಪ್ರಿಯ. ತೆರೆದಿದೆ ಬಾ ಮನವು. ಉತ್ತರವನ್ನ ನೋಡೋಣ. ಬಾ ತೆರೆದಿದೆ ಮನವು, ಮನವು ಬಾ ತೆರೆದಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? ತೆರೆದಿದೆ ಬಾ ಮನವು. ತೆರೆದಿದೆ ಬಾ ಮನವು ಅಂತ ಹೇಳಿದರೆ ಅದೇ ಶಬ್ದ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅರ್ಥದಲ್ಲಿ ಅಂತ ದೊಡ್ಡ ವ್ಯತ್ಯಾಸ ಏನೂ ಆಗೋದಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ. ಲೈಫ್ನಲ್ಲೊಂದು ಯೂ ಟರ್ನ್ ಈ ಕಥಾ ಪುಸ್ತಕವನ್ನು ಕೊಟ್ಟಿದ್ದೇನೆ ರಮೇಶ್ ಅವರಿಗೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಬೆಳಕನ್ನು ಸೂಸುವ ಹೊಳೆಯುವ ಬಾನು ಅನುಮಾನ. ಬಜರ್ ಹೊತ್ತಿದ್ದಾರೆ ಲಾವಣ್ಯ ಅವರು. ಒಂದು
ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ. ಆಕಾಶ. ಆಕಾಶ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ. ಅನುಮಾನ. ಗುಮಾನಿ. ಗುಮಾನಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಲಾವಣ್ಯ ಅವರು. ಅವರಿಗೆ ಬಾಲಂಗೋಚಿ, ಪ್ರಾಜೆಕ್ಟ್ ಸಾರ್ಕೋಮಾ, ವಿರೋಚನ ಕಥೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಲಾವಣ್ಯ ಅವರಿಗೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ರಮೇಶ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಬ್ಬ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಭಕ್ಷಿಸು. 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 ಉತ್ತರವನ್ನು ನೋಡೋಣ. ಈಟಿಯಂತಹ ಒಂದು ಆಯುಧ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಮರ, ತೋಯಜ. ತೋಮರ. ಮುಂದಿನ ಪ್ರಶ್ನೆ. ತ್ರಿಪುರಗಳಲ್ಲಿ ಚಿನ್ನದ ನಗರದ ಒಡೆಯ ಯಾರಾಗಿದ್ದರು? ಕಮಲಾಕ್ಷ, ತಾರಕಾಕ್ಷ. ಕಮಲಾಕ್ಷ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪತ್ತಿಗೆ ಹರಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀರಲ್ಲಿ ಹುಟ್ಟಿ ನೀರಲ್ಲಿ ಬೆಳೆದು ನೀರಲ್ಲೇ ಸಾಯುವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಬ್ಬ ಮಾಡು ಅಂದರೆ ಶಿಕ್ಷಿಸು. ನುಡಿಗಟ್ಟಿನ ಅರ್ಥದಲ್ಲಿ ಶಿಕ್ಷಿಸು ಅನ್ನೋ ಅರ್ಥ ಬರುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಈಟಿಯಂತಹ ಒಂದು ಆಯುಧ ತೋಮರ ಸರಿಯಾಗಿದೆ. 3 ಉತ್ತರ. ಕಮಲಾಕ್ಷ ಸರಿಯಾಗಿದೆ. 4 ಉತ್ತರ. ಆಪತ್ತಿಗೆ ಹರಕೆ, ಸಂಪತ್ತಿಗೆ ಮರವು. ಕಷ್ಟ ಬಂದಾಗ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಕಷ್ಟ ಹೋದ್ಮೇಲೆ ಹರಕೆ ತೀರಿಸ್ತೇವಾ? ತೀರಿಸಲ್ಲ. ಮುಂದಿನ ವರ್ಷ ಮಾಡೋಣ ಬಿಡು ಅನ್ನೋದು ಮನುಷ್ಯನ ಸ್ವಭಾವ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 5ನೇ ಪ್ರಶ್ನೆ. ಇದು ನೀರುಗುಳ್ಳೆ. ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರಲ್ಲೇ ಸಾಯುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಲಾವಣ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹರಕುಬಾಯಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಉಚಿತವಾಗಿ ಮಾತನಾಡು, ಅನುಚಿತವಾಗಿ ಮಾತನಾಡು. ಅನುಚಿತವಾಗಿ ಮಾತನಾಡು. ಮುಂದಿನ ಪ್ರಶ್ನೆ. ಮರಗಳ ಗುಂಪು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಪು, ತೋಫು. ಮೊದಲನೇದು ತೋಪು. ಮೊದಲನೇದು ತೋಪು. 3ನೇ ಪ್ರಶ್ನೆ. ಪ್ರಹ್ಲಾದನಿಗೆ ಎಷ್ಟು ಜನ ಸೋದರರು ಇದ್ದರು? 4, 5. 4. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 6 ಯತ್ನ ನನ್ನದು. 3 ಫಲ ನಿನ್ನದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಾಳಿಯಲ್ಲಿ ತೂಗುವ ಅಂಬರದರಮನೆಯೊಳಗೆ ಕೆಳಬಾಗಿಲಿನಿಂದ ಬರಬೇಕು. ಜೇನುಗೂಡು ಸರ್. ಜೇನುಗೂಡು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹರಕುಬಾಯಿ, ಅನುಚಿತವಾಗಿ ಮಾತನಾಡು ಸರಿಯಾಗಿದೆ. 2 ಉತ್ತರ. ಮರಗಳ ಗುಂಪು, ತೋಪು ಸರಿಯಾಗಿದೆ. ತೋಫು ಅಂದರೆ ಪಿರಂಗಿ. ಸ್ವಲ್ಪ ವ್ಯತ್ಯಾಸ ನೋಡಿ ಕಾಗುಣಿತದಲ್ಲಿ ಅರ್ಥ ಹೇಗೆ ಬದಲಾವಣೆ ಆಗುತ್ತೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಂಹ್ಲಾದ, ಅನುಹ್ಲಾದ, ಶಿಬಿ, ಬಾಷ್ಕಲ 4 ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರ. 6 ಯತ್ನ ನನ್ನದು, 7ನೇಯದು ದೈವೇಚ್ಛೆ. ಅಂದರೆ ಪ್ರಯತ್ನ ಮಾಡ್ತಾನೇ ಇರಬೇಕು ಅನ್ನೋದು ಅರ್ಥ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಗೀಜಗನ ಗೂಡು. ಗೀಜಗನ ಗೂಡಿಗೆ ಮಾತ್ರ ಕೆಳಗಡೆಯಿಂದ ಒಳಗಡೆ ಹೋಗಬೇಕಾಗುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಓಂಕಾರ ಪ್ರಿಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹರಟೆ ಕೊಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೆಲಸಕ್ಕೆ ಬಾರದ ಮಾತು, ಗಂಭೀರ ಚರ್ಚೆ. ಮೊದಲನೇದು ಕೆಲಸಕ್ಕೆ ಬಾರದ ಮಾತು. ಮುಂದಿನ ಪ್ರಶ್ನೆ. ಬೆಳೆಯನ್ನು ನಾಶ ಮಾಡುವ ಬಿಳಿ ಇಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಡ, ತೋಡ. ಮುಂದಿನ ಪ್ರಶ್ನೆ. ಕರವೀರಪುರದ ಮತ್ತೊಂದು ಹೆಸರೇನು? ಕೊಲ್ಹಾಪುರ, ಪಂಢರಾಪುರ. ಕೊಲ್ಹಾಪುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ದಾವರ ಹತ್ತಿದಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮನಿ ಅದಾವು ಊರು ಅಲ್ಲ, ಮಂದಿ ಅದಾರು ದೀಪವಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹರಟೆ ಕೊಚ್ಚು ಕೆಲಸಕ್ಕೆ ಬಾರದ ಮಾತು. ಉತ್ತರ ಸರಿಯಾಗಿದೆ. 2 ಉತ್ತರ. ತೋಡ ಸರಿಯಾಗಿದೆ. 3
ಉತ್ತರ ಕೊಲ್ಹಾಪುರ ಕೊಟ್ಟಿದ್ದೀರಿ ಅಲ್ವಾ? ಕೊಲ್ಹಾಪುರ. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ದಾವರ ಹತ್ತಿದಾಗ ದೇವರ ಧ್ಯಾನ. ದಾವರ ಅಂದರೆ ದಾಹ, ಬಾಯಾರಿಕೆ ಆದಾಗ ದೇವರ ಜ್ಞಾನ ಬರುತ್ತೆ. ಬಾಯಾರಿಕೆ ಮುಗೀತು ಅಂದರೆ ಅಷ್ಟೇ. 5ನೇ ಪ್ರಶ್ನೆಗೆ ಉತ್ತರ ಇದು ಸ್ಮಶಾನ. ಮನಿ ಅದಾವು ಊರು ಅಲ್ಲ, ಮಂದಿ ಅದಾರು ದೀಪವಿಲ್ಲ. ಹೇಗಿದೆ ನೋಡಿ ಈ ಒಗಟು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಮೇಶ್ ಅವರಿಗೆ ದೊರೀತಾ ಇದೆ 2, 4, 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲಾವಣ್ಯ ಅವರಿಗೆ 3, 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಓಂಕಾರ ಪ್ರಿಯಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.